ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಅಂಬರ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಷನ್ ಮಾಡಿದ್ವಿ. ಅಂಬರ ಕೂಡ ಹುಟ್ಟಿರೋದು ಕೃಷ್ಣ ಜನ್ಮಾಷ್ಟಮಿ ದಿನನೇ. ತುಂಬ ಚೆನ್ನಾಗಿ ಕೃಷ್ಣನ ಡೆಕೋರೇಷನ್ ಮಾಡಿದರು ಟೀಚರ್ಸು. ಮೊದಲೇ ನಮಗೆ ಹೇಳಿದರು, ಕಳೆದ ಸಲಕ್ಕಿಂತ ಈ ಸಲ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಬರಬೇಕು, ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬನ್ನಿ ಅಂತ. ಪೇರೆಂಟ್ಸ್ಗಳು ಕೂಡ ಪ್ರೋಗ್ರಾಮ್ ಕೊಡ್ಬೋದು ಅಂತ ಹೇಳಿದರು. ಇಲ್ಲಿ ನೋಡ್ಬೋದು ನೀವು ವಿಡಿಯೋದಲ್ಲಿ ಯಾವ ರೀತಿ ಮಗನಿಗೆ ಅವರು ಕೃಷ್ಣನ ಡ್ರೆಸ್ ಹಾಕಿಸಿ ಅವರು ರಾಧೆಯಾಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಅವ್ರ ಮಗನೂ ಕೂಡ LKG ಆಗಿದ್ದರು, ಅವನು ಎಷ್ಟು ಚೆನ್ನಾಗಿ ಅವನು ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಅಂತ ನೀವು ನೋಡ್ಬೋದು. ಎಷ್ಟು ಪೇರೆಂಟ್ಸ್ ಇದ್ದರು, ಮಕ್ಕಳಿದ್ರು, ಆದರೂ ಸ್ವಲ್ಪನೂ ಸಂಕೋಚ ಮಾಡ್ಕೊಳ್ದಲೇ ಅವರಿಬ್ಬರೂ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ನ ಮಾಡಿದ್ರು. ಇಂಡಿಪೆಂಡೆನ್ಸ್ ಡೇಲಿ ಯಾವ ರೀತಿ ನಮಗೆ ಹೇಳಿದ್ರು ಕ್ರಾಫ್ಟ್ಗಳನ್ನು ಮಾಡ್ಕೊಂಬರೋಕ್ಕೆ, ಅದೇ ರೀತಿ ಕೃಷ್ಣ ಜನ್ಮಾಷ್ಟಮಿಲೂ ಕೂಡ ಪೇರೆಂಟ್ಸಿಗೆ ಇತ್ತು ಪ್ರೋಗ್ರಾಮು. ಯಾವ ರೀತಿ ಅಂದರೆ ಮಡಿಕೆಯಲ್ಲಿ ನಾವು ಡ್ರಾಯಿಂಗ್ನ ಮಾಡಬೇಕಿತ್ತು. ಮಡಿಕೆ ಮೇಲೆ ನಾವು ಯಾವುದಾದ್ರು ಪಿಕ್ಚರ್ನ ಬಿಡಿಸ್ಬೇಕಿತ್ತು. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇದನ್ನು ನಮಗೆ ಹೇಳಿದರು ಪೇರೆಂಟ್ಸ್ ಮಾಡಬೇಕು ಅಂತ. ನಾನು ಕೂಡ ಅಂಬರನ್ನು ರೆಡಿ ಮಾಡಿ ಮಡಿಕೆಗೆ ಬೇಸಿಕ್ ಪೇಂಟ್ನ ನಾವು ಮನೆಯಿಂದನೇ ಮಾಡ್ಕೊಂಬರಬೇಕು, ಇಲ್ಲಿ ನೀವು ಡ್ರಾಯಿಂಗ್ನ ಮಾಡ್ಬೋದು ಅಂತ ಹೇಳಿದರು. ಪ್ರೋಗ್ರಾಮ್ ನಡೀತಾ ಇರುತ್ತೆ, ನೀವು ಅದ್ರ ಜೊತೆಗೇ ಪೇಂಟ್ನ ಮುಗಿಸ್ಕೊಬೇಕು ಅಂತಲೂ ನಮಗೆ ಹೇಳಿದರು. ಬೆಳಗ್ಗೆಯಿಂದ ಪೇರೆಂಟ್ಸಿಗೂ ಕೂಡ ಮಕ್ಕಳಿಗೂ ಕೂಡ ಪೇಷನ್ಸೇ ಹೋಗಿತ್ತು. ಮಕ್ಕಳನ್ನ ರೆಡಿ ಮಾಡಬೇಕಾದ್ರೇ ನಮಗೆ ಸುಸ್ತಾಗಿತ್ತು. ಯಾಕಂದರೆ ಮಕ್ಕಳು ಯಾವ ರೀತಿ ರೆಡಿ ಮಾಡಿಸ್ಕೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಮಗಳೂ ಕೂಡ ಮೊದಲು ಅದು ಬೇಡ ನನಗಿದು ಬೇಡ ಅಂತ ರಗಳೆ ಮಾಡ್ತಾ ಇದ್ಲು. ಆಮೇಲೆ ನಾನು ಚೆನ್ನಾಗಿ ಕಾಣ್ತೀಯ ಮಗಳೇ, ಎಲ್ಲರೂ ಕೂಡ ಚೆನ್ನಾಗಿ ರೆಡಿಯಾಗಿ ಬರ್ತಾರೆ, ನೀನೊಬ್ಬಳೇ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿದ ಮೇಲೆ ಅವಳು ರೆಡಿ ಆದಳು. 1 ಅವರ್ ಅವಳಿಗೆ ನಾನು ರೆಡಿ ಮಾಡಿದೆ. ಮಕ್ಕಳೆಲ್ಲ ತುಂಬ ರಗಳೆ ಮಾಡ್ತಾ ಇದ್ದರು, ಅಲ್ಲಿ ಅಳ್ತಾ ಇದ್ದರು, ನನಗೆ ಈ ಡ್ರೆಸ್ ಬೇಡ ಅಂತ, ಈ ಕಿರೀಟ ಬೇಡ ಅಂತ ತುಂಬ ಅಳ್ತಾ ಇದ್ದರು. ಮಕ್ಕಳನ್ನ ಸೈಲೆಂಟಾಗಿ ಅವ್ರ ಪೇರೆಂಟ್ಸು ಕೂರಿಸ್ಕೊಬೇಕಾದ್ರೆ ತುಂಬ ಕಷ್ಟ ಆಯಿತು. ಹಾಗಾಗಿ ಪ್ರೋಗ್ರಾಮ್ ಜೊತೆಗೇ ನೀವು ಕೂಡ ಡ್ರಾಯಿಂಗ್ನ ಬೇಗ ಮುಗಿಸಿದ್ರೆ ಮಕ್ಕಳಿಗೂ ಕೂಡ ಸ್ವಲ್ಪ ಫ್ರೀ ಆಗ್ತಾರೆ ಬೇಗ ಅಂತೇಳಿ ಪ್ರೋಗ್ರಾಮ್ ಜೊತೆಗೇ ನಮಗೆ ಡ್ರಾಯಿಂಗ್ ಮಾಡೋಕ್ಕೆ ಹೇಳಿದ್ರು. ಸಿಂಗರ್ ಕೂಡ ಕರೆಸಿದ್ರು. ತುಂಬ ಚೆನ್ನಾಗಿ ಕೃಷ್ಣನ ಭಜನೆನ ಅವರು ಹಾಡಿದ್ರು. ಮಕ್ಕಳಿಗೂ ಕೂಡ ಭಜನೆನ ಹೇಳಿಕೊಟ್ರು. ನಾನು ಕೂಡ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೆ. ಯಾವ ರೀತಿ ಬರುತ್ತೆ, ನಾನು ಪೇಂಟ್ನ ಸ್ಕೂಲಲ್ಲೂ ಕೂಡ ಯಾವುದೇ ರೀತಿಯ ಮಡಿಕೆ ಮೇಲೆ ಮಣ್ಣಿನ ಮಡಿಕೆ ಮೇಲೆ ನಾನು ಯಾವುದೇ ರೀತಿ ಪೇಂಟ್ನ ಮಾಡಿರಲಿಲ್ಲ. ನನ್ನ ಮಗಳ ಜೊತೆಗೆ ನನ್ನ ಸ್ಕೂಲ್ ಮೆಮೊರೀಸ್ ಎಲ್ಲ ನನಗೆ ಒಂದು ಸಲ ಬಂತು. ನಾನು ಮಾಡೋಕ್ಕಾಗಿರಲಿಲ್ಲ ಈ ಥರ ಪೇಂಟ್ನ. ನನ್ನ ಮಗಳ ಜೊತೆ ನಾನಿವತ್ತು ಅವಳ ಸ್ಕೂಲಲ್ಲಿ ಪೇಂಟ್ನ ಮಾಡೋವಂಥ ಅವಕಾಶ ಸಿಕ್ತು. ನನಗೆ ತುಂಬ ಖುಷಿ ಆಯಿತು. ಎಲ್ಲ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಳಿದ್ರು, ನೀನೇನ ಇದು ಮಾಡಿರೋದು ಅಂತ. ತುಂಬ ಜನ ಖುಷಿಪಟ್ಟರು. ನೀನು ಇದನ್ನೆಲ್ಲ ಮಾಡೋಕ್ಕೆ ಅಷ್ಟು ಇಷ್ಟಪಡ್ತಿರ್ಲಿಲ್ಲ ನೋಡು, ನಿನಗೇ ಸಿಕ್ಕಿದೆ ಮಾಡೋಕ್ಕೆ ಅಂತಲೂ ಹೇಳಿದ್ರು. ಅಂಬರನೂ ಕೂಡ ಅಲ್ಲಿಂದನೇ ನನಗೆ ಹೇಳ್ತಾ ಇದ್ಲು, ಅಮ್ಮ ಸೂಪರ್ ಇದೆ ಅಂತ ನನಗೆ ಸಿಗ್ನಲ್ ಮಾಡಿ ತೋರಿಸ್ತಾ ಇದ್ಲು. ನನಗೆ ತುಂಬ ಖುಷಿ ಆಯಿತು. ಯಾವ ರೀತಿ ಹೇಳ್ಕೊಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆ ಖುಷಿನ. ಅವಳು ಸಿಗ್ನಲ್ ಮಾಡಬೇಕಾದ್ರೆ ನಾನು ಅವಳನ್ನೇ ನೋಡಿದೆ. ಅವಳು ಎಷ್ಟು ಮುಖದ ಮೇಲೆ ಎಷ್ಟು ಖುಷಿ ಇತ್ತು ಅಂದರೆ, ಅಮ್ಮ ಎಲ್ಲರಿಗಿಂತ ನಿಂದು ಸೂಪರ್ ಅಂತ ತೋರಿಸಿದ್ಲು. ಕಳೆದ ವರ್ಷವೂ ಕೂಡ ಅವಳು ಹುಟ್ಟಿರೋದು ಕೂಡ ಕೃಷ್ಣ ಜನ್ಮಾಷ್ಟಮಿ ದಿನವೇ ಆಗಿರೋದಕ್ಕೆ ಕಳೆದ ವರ್ಷ ನಾನು ಕೃಷ್ಣನ ಮಾಡಿದ್ದೆ. ತುಂಬ ಮುದ್ದಾಗಿ ಕಾಣ್ತಿದ್ಲು. ಈ ವರ್ಷ ನಾನು ರಾಧೆ ಮಾಡಿದ್ದೆ. ಅದರಲ್ಲೂ ಕೂಡ ಕೃಷ್ಣನ್ಕಿಂತನೂ ತುಂಬ ಮುದ್ದಾಗಿ, ಯಾವುದ್ರಲ್ಲಿ ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ನನಗೆ ಹೇಳೋಕ್ಕೆ ಆಗಲ್ಲ, ಆ ರೀತಿ ತುಂಬ ಲಕ್ಷಣವಾಗಿ ಕಾಣ್ತಿದ್ಲು. ನನ್ನ ದೃಷ್ಟಿನೇ ಬೀಳೋ ಥರನೇ ಕಾಣ್ತಿದ್ಲು. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಅವಳು ಯಾವ ರೀತಿ ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ. ಹೇರ್ ಕೂಡ ಶಾರ್ಟ್ ಇದೆ, ಆದ್ರೂ ನಾನು ಅವಳಿಗೆ ಎಕ್ಸ್ಟ್ರಾ ಹೇರ್ನ ಹಾಕಿ ನಾನು ರೆಡಿ ಮಾಡಿದ್ದೆ. ಅವಳದೇ ರಿಯಲ್ ಹೇರ್ ಅನ್ನೋ ಥರ ಕಾಣ್ತಿದ್ಲು. ತುಂಬ ಚೆನ್ನಾಗಿ ಕಾಣ್ತಿದ್ಲು, ಲಕ್ಷಣವಾಗಿ ಕಾಣ್ತಿದ್ಲು. ಪೇರೆಂಟ್ಸ್ ಕೂಡ ತುಂಬ ಪೇಷನ್ಸಿಂದ ಮಕ್ಕಳನ್ನ ಚೆನ್ನಾಗಿ ರೆಡಿ ಬಂದಿದ್ರು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಕಾಣ್ತಿದ್ರು. ಅದ್ರ ಜೊತೆಗೆ ಬೇರೆ ಕಾಂಪಿಟೇಷನ್ ಕೂಡ ಇತ್ತು ನನಗೆ ಕಳೆದ ದಿನ ನಾನೊಂದು ಫಂಕ್ಷನಿಗೆ ಹೋಗಿದ್ದೆ. ನನಗೆ ಸಂಜೆ ಬಂದು ಯಾವುದನ್ನು ರೆಡಿ ಮಾಡ್ಕೊಳಕ್ಕಾಗಿರಲಿಲ್ಲ. ಯಾವ ರೀತಿ ಬರುತ್ತೆ, ಯಾವ ರೀತಿ ನಾನು ಮಾಡ್ತೀನಿ, ಅಂಬರನಿಗೆ ಖುಷಿ ಆಗುತ್ತೋ ಇಲ್ವೋ ಅಂತ ನನಗೆ ತುಂಬ ಭಯ ಆಗಿತ್ತು. ಆದರೆ ನನಗೆ ಸ್ವಲ್ಪ ಟೈಮಲ್ಲೇ ನಾನು ಚೆನ್ನಾಗಿ ಅವಳನ್ನು ರೆಡಿ ಮಾಡಿ ನಾನು ಅದಕ್ಕೆ ಬೇಸಿಕ್ ಪೇಂಟ್ನೆಲ್ಲ ಮಾಡಿ ನಾನು ತೊಗೊಂಡು ಹೋಗಿದ್ದೆ. ತುಂಬ ಚೆನ್ನಾಗೇ ಬಂತು. ನನಗೆ ತುಂಬ ಖುಷಿ ಆಯಿತು, ಇದು ನಾನೇನ ಮಾಡಿರೋದು ಅನ್ನೋಂಗೂ ಆಯಿತು. ನೀವು ನೋಡ್ಬೋದು ವಿಡಿಯೋದಲ್ಲಿ ಯಾವ ರೀತಿ ಪೇರೆಂಟ್ಸ್ಗಳು ಅವ್ರ ಕ್ರಿಯೇಟಿವಿಟಿನ ಯೂಸ್ ಮಾಡಿ ಯಾವ ರೀತಿ ಚೆನ್ನಾಗಿ ಮಡಿಕೆಗೆ ಯುನಿಕ್ಕಾಗಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಕೆಲವು ಪೇರೆಂಟ್ಸು ಮನೆಯಿಂದನೇ ಮಾಡಿ ತಂದಿದ್ರು,
ಇನ್ನು ಕೆಲವರು ಅಲ್ಲಿ ಕೂತು ಮಾಡಿದ್ವಿ ನಾವೆಲ್ಲ. ಈ ರೀತಿ ಕಾಂಪಿಟೇಷನ್ ಇಡೋದ್ರಿಂದ ಪೇರೆಂಟ್ಸಿಗೂ ಕೂಡ ಮತ್ತು ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗುತ್ತೆ. ಕೆಲವೊಂದು ಸಲ ನಮಗೆ ಅನಿಸುತ್ತೆ, ನಾನು ಸ್ಕೂಲಿಗೆ ಹೋಗ್ತಿದ್ದೆ ನಾನು ಈ ಥರ ಪೇಂಟ್ ಮಾಡ್ಬೋದಿತ್ತು, ಕ್ರಾಫ್ಟ್ ಮಾಡ್ಬೋದಿತ್ತು, ಈ ಥರ ಮಾಡಿರಲಿಲ್ಲ, ನಾನು ಸ್ಕೂಲಿಗೆ ಹೋದಾಗ ನಾನು ಈ ಥರ ಮಾಡಿರಲಿಲ್ಲ, ಈ ಥರ ಮಾಡಬೇಕಿತ್ತು ಅಂತ ನಮ್ಮ ಮನಸ್ಸಲ್ಲಿರುತ್ತೆ. ಅದನ್ನೆಲ್ಲ ಈಡೇರಿಸ್ಕೊಬೋದು. ಯಾವ ರೀತಿ ಅಂದರೆ ನಮ್ಮ ಮಕ್ಕಳ ಮುಖಾಂತರ ನಾವು ಅದನ್ನು ಈಡೇರಿಸ್ಕೊಳ್ಬೋದು. ಅವ್ರ ಜೊತೆ ಸೇರಿ ನಾವು LKG UKG ಮತ್ತು ನರ್ಸರಿಯಲ್ಲಿ ನಾವು ಎಲ್ಲ ರೀತಿ ಕಾಂಪಿಟೇಷನ್, ಸ್ಕೂಲಲ್ಲಿ ಯಾವುದೇ ರೀತಿ ಕಾಂಪಿಟೇಷನ್ ಹಿಡಿದ್ರು ಯಾರೂ ಮಿಸ್ ಮಾಡ್ಕೊಬೇಡಿ, ಅಟೆಂಡ್ ಮಾಡಿ. ಯಾವುದೇ ನಿಮಗೆ ಪ್ರೋಗ್ರಾಮ್ ಮಾಡಬೇಕು ಅಂತಂದ್ರೂ ನೀವು ಅದನ್ನು ಅಟೆಂಡ್ ಮಾಡಿ. ಮಕ್ಕಳಿಗೂ ಕೂಡ ಚೆನ್ನಾಗಿ ರೆಡಿ ಮಾಡಿ. ಅದೆಲ್ಲ ಮೆಮೊರೇಬಲ್ ಮೂಮೆಂಟ್ಸ್ ನಮಗೆ. ಇನ್ನು ಫಸ್ಟ್ ಸ್ಟ್ಯಾಂಡರ್ಡಿಂದ ನಮಗೆ ಯಾವುದೇ ರೀತಿ ಪ್ರೋಗ್ರಾಮ್ಗಳಿರಲ್ಲ, ಆ್ಯಕ್ಟಿವಿಟೀಸ್ ಇರಲ್ಲ, ಯಾವುದೂ ಇರಲ್ಲ. ಆವಾಗ ಇದೆಲ್ಲ ನಾವು ಮಿಸ್ ಮಾಡ್ಕೊಳ್ತೀವಿ, ಮತ್ತೆ ನಮಗೆ ಬೇಕು ಅಂದ್ರೂ ಸಿಗಲ್ಲ. ಹಾಗಾಗಿ ಎಲ್ಲ ಪ್ರೋಗ್ರಾಮ್ಗಳಿಗೂ ಮಕ್ಕಳನ್ನ ಸೇರಿಸಿ ನೀವು ಕೂಡ ಸೇರಿ ಚೆನ್ನಾಗಿ ಪ್ರೋಗ್ರಾಮ್ನ ನಡೆಸ್ಕೊಡಿ ಅಂತ ಹೇಳಿ. ಕೃಷ್ಣನಿಗೆ ಪ್ರಿಯ ಆಗಿರೋಂಥ ಬೆಣ್ಣೆನ ನಾವು ಹತ್ತಿಯಿಂದ ಮಾಡಿದ್ವಿ. ಎಲ್ಲರೂ ಕೂಡ ಅದೇ ರೀತಿ ಮಾಡಿದರು. ಎಲ್ಲ ಪೇರೆಂಟ್ಸು ಖುಷಿಯಿಂದ ಇದನ್ನು ಮಾಡಿದ್ರು. ಇಲ್ಲಿ ನೋಡ್ಬೋದು, ನಾನು ಕೂಡ ಇದರಲ್ಲಿ ಒಂದನ್ನು ಮಾಡಿದ್ದೀನಿ. ಯಾವುದು ಅಂತ ನೀವು ಗೆಸ್ ಮಾಡಿ. ಈಗ ವಿಡಿಯೋದಲ್ಲಿ ಕಾಣ್ತಿರೋ ಅಂಥದ್ದು ನಾನು ಮಾಡಿರೋ ಅಂಥ ಪೇಂಟು. ನಾನಿದೇ ಮೊದಲು ಮಣ್ಣಿನ ಮಡಕೆ ಮೇಲೆ ಈ ರೀತಿ ಪೇಂಟ್ನ ಮಾಡಿರೋದು. ತುಂಬ ಭಯ ಆಗಿತ್ತು, ಯಾವ ರೀತಿ ಕಾಣುತ್ತೋ, ಯಾವ ರೀತಿ ಬರುತ್ತೆ ಅಂತ. ಯೂನಿಕ್ಕಾಗಿದೆ ಅಂತ ಹೇಳಿದ್ರು ಟೀಚರ್ಸ್. ಈಗ ನೋಡ್ಬೋದು, ರೆಡಿನೂ ತಂದಿದ್ರು. ಕೃಷ್ಣ ರಾಧೆನ ದೀಪ ಎಲ್ಲ ಕಚ್ಚಿ ಕೂಡ ಡೆಕೋರೇಷನ್ ಮಾಡಿದ್ರು. ಅದ್ರ ಜೊತೆಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಕೃಷ್ಣನ ಹಾಡನ್ನು ಕೂಡ ಹಾಡಿದ್ರು. ಬೆಳಗ್ಗೆ ನಾವೆಲ್ಲ ಪ್ರೋಗ್ರಾಮ್ ಹಾಲಿಗೆ ಬಂದಾಗ ಮಕ್ಕಳೆಲ್ಲ ತುಂಬ ಅಳ್ತಾ ಇದ್ರು, ಕಿರಿಕಿರಿ ಮಾಡ್ತಾ ಇದ್ರು. ಪೇರೆಂಟ್ಸಿಗೂ ಕೂಡ ಬೇಗ ಪ್ರೋಗ್ರಾಮ್ ಮುಗಿದ್ರೆ ಸಾಕು, ಮಕ್ಕಳಿಗೆ ಡ್ರೆಸ್ ಚೇಂಜ್ ಮಾಡಿಸಿ ನಾವು ಕೂಡ ಫ್ರೀ ಆಗ್ಬೋದು ಅಂತ ಅಂದ್ಕೊಳ್ತಿದ್ರು. ಅಷ್ಟರಲ್ಲಿ ಪ್ರೋಗ್ರಾಮ್ ಹಾಲಿಗೆ ಹೋದ್ಮೇಲೆ ಮಕ್ಕಳೆಲ್ಲ ಫುಲ್ಲು ಸೈಲೆಂಟ್ ಆದರು. ಸೈಲೆಂಟ್ ಆಗೋದ್ರ ಜೊತೆಗೆ ಎಲ್ಲರೂ ಕೂಡ ಅವ್ರ ಪಾಡಿಗೆ ಅವರು ಆರಾಮಾಗಿದ್ದರು. ಹಾಗಾಗಿ ಪೇರೆಂಟ್ಸಿಗೂ ಕೂಡ ತುಂಬ ಟೈಮು ಕೂತು ಪ್ರೋಗ್ರಾಮ್ನ ನೋಡೋ ಅಂಥ ಅವಕಾಶವೂ ಕೂಡ ಸಿಕ್ತು. ಎಲ್ಲ ಮಕ್ಕಳು ಸೈಲೆಂಟಾಗಿರೋದ್ರಿಂದ ನಾವು ತುಂಬ ಟೈಮು ಸ್ಕೂಲಲ್ಲಿ ಕಳೆದ್ವಿ. ಈ ವರ್ಷ ನಾವು ಕೃಷ್ಣ ಜನ್ಮಾಷ್ಟಮಿನ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಎಲ್ಲ ಪೇರೆಂಟ್ಸು ತುಂಬ ಟೈಮು ಸ್ಕೂಲಲ್ಲಿ ಮಕ್ಕಳ ಜೊತೆ, ಟೀಚರ್ಸ್ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅದ್ರ ಜೊತೆಗೆ ಪೇರೆಂಟ್ಸು ಕೂಡ ಡ್ಯಾನ್ಸ್ ಮಾಡಿ ಅಂತ ಹೇಳಿದ್ರು. ನಾನು ಕೂಡ ಡ್ಯಾನ್ಸ್ ಮಾಡೋಣ ಅಂತ ಎಲ್ಲ ಪೇರೆಂಟ್ಸ್ ಜೊತೆಗೆ ಜಾಯಿನ್ ಆದೆ. ನೀವು ನೋಡ್ಬೋದು ವಿಡಿಯೋದಲ್ಲಿ, ನಾವು ಸ್ಕೂಲ್ ಟೈಮಲ್ಲಿ ಈ ಥರ ಡ್ಯಾನ್ಸ್ ಮಾಡಿರ್ತೀವಿ. ಕೃಷ್ಣನ ಸಾಂಗಿಗೆ ನಾವು ಸ್ಕೂಲ್ ಟೈಮಲ್ಲಿ ಡ್ಯಾನ್ಸ್ ಮಾಡಿರ್ತೀವಿ. ಅದು ಬಿಟ್ಟರೆ ನಾವು ಈ ವರ್ಷವೇ ನಾನು ನನ್ನ ಮಗಳು ಸ್ಕೂಲಲ್ಲಿ ಡ್ಯಾನ್ಸ್ನ ಮಾಡಿರೋದು. ಮಕ್ಕಳು ಕೂಡ ತುಂಬ ಸೈಲೆಂಟಾಗಿ ನಾವು ಡ್ಯಾನ್ಸ್ ಮಾಡೋದನ್ನ ನೋಡ್ತಾ ಇದ್ದರು, ಸ್ಮೈಲ್ ಮಾಡ್ತಾ ಇದ್ದರು. ಎಲ್ಲರೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋ ಅಂಥ ಪೇರೆಂಟ್ಸ್ ಕೂಡ ಇದ್ದರು. ನನಗೆ ಆಶ್ಚರ್ಯ ಆಯಿತು, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಸ್ಕೂಲ್ ಟೈಮಲ್ಲಿ ಇನ್ನೆಷ್ಟು ಚೆನ್ನಾಗಿ ಅವರೆಲ್ಲ ಡ್ಯಾನ್ಸ್ ಮಾಡಿರ್ಬೋದು ಅಂತ ಅಂದ್ಕೊಂಡೆ. ನಾನು ಕೂಡ ಅವ್ರ ಜೊತೆ ಸೇರಿ ಡ್ಯಾನ್ಸ್ನ ಮಾಡಿದೆ. ಅಂಬರನೂ ಕೂಡ ತುಂಬ ಖುಷಿಪಟ್ಲು. ಕೃಷ್ಣ ಜನ್ಮಾಷ್ಟಮಿನ ರೇಡಿಯಂಟ್ ಕಿಡ್ಸಲ್ಲಿ ಈ ವರ್ಷ ನಾನು ಲಾಸ್ಟ್ ಸೆಲೆಬ್ರೇಷನ್ ಮಾಡ್ತಿರೋದು. ನೆಕ್ಸ್ಟಿಂದ ಅವಳು KVNಗೆ ಹೋಗ್ತಾಳೆ. ತುಂಬ ಖುಷಿ ಆಯಿತು, ಅದೇ ರೀತಿ ಬೇಜಾರು ಆಯಿತು. ಈ ವರ್ಷ ಲಾಸ್ಟ್ ಅಲ್ವಾ ಸೆಲೆಬ್ರೇಷನ್ನು ಸ್ಕೂಲಲ್ಲಿ ಮಕ್ಕಳ ಜೊತೆ, ಅದರಲ್ಲೂ ಅಂತ. ಎಲ್ಲ ಪೇರೆಂಟ್ಸ್ ಕೈಲೂ ನಾವು ಚೆನ್ನಾಗಿ ಮಿಂಗಲ್ ಆದ್ವಿ. ಈ ರೀತಿ ಕಾಂಪಿಟೇಷನ್ ಮಾಡೋದ್ರಿಂದ ಎಲ್ಲ ಪೇರೆಂಟ್ಸ್ಗಳು ಒಂದು ಕಡೆ ಸೇರ್ತಾರೆ, ಮಕ್ಕಳು ಕೂಡ ಒಂದು ಕಡೆ ಸೇರ್ತಾರೆ. ಕಮ್ಯುನಿಕೇಷನ್ ಕೂಡ ಚೆನ್ನಾಗಾಯಿತು. ಅದೇ ರೀತಿ ನಾನು ಚಿಕ್ಕಮಂಗ್ಳೂರು ಚಾನಲ್ ಆಗಿರೋ ಅಂಥ ಪಬ್ಲಿಕ್ ಇಂಪ್ಯಾಕ್ಟಲ್ಲಿ ಮಕ್ಕಳದು ಡ್ರೆಸ್ ಮಾಡಿಸಿ ನೀವು ಫೋಟೋನ ಕಳಿಸ್ಬೇಕು. ಇದು ಒಂಥರ ಕಾಂಪಿಟೇಷನ್ ಥರ. ನಾವು ಆ ಫೋಟೋದಲ್ಲಿ 10 ಮಕ್ಕಳ ಫೋಟೋನೂ ಸೆಲೆಕ್ಟ್ ಮಾಡಿ ನಿಮಗೆ ಪ್ರೈಸ್ನ ಕೊಡ್ತೀವಿ ಅಂತಲೂ ಹೇಳಿದರು. ಹಾಗಾಗಿ ನಾನು ನನ್ನ ಮಗಳದು ಮತ್ತು ನನ್ನ ಮಗಂದನ್ನು ಫೋಟೋನ ನಾನು ಕಳಿಸಿದ್ದೆ ಅವರಿಗೆ ಚಾನಲ್ಲಿಗೆ.
ನನ್ನ ಮಗಳೂ ಕೂಡ ತುಂಬ ಪೇಷನ್ಸಿಂದ ಇದ್ಲು ಅಂತಲೇ ಹೇಳ್ಬೋದು ಇವತ್ತು. ಅವಳಿಗೆ ಈ ಥರ ರೆಡಿ ಆಗೋದು ಅಂದರೆ ಮೊದಲೇ ಇಷ್ಟ ಇಲ್ಲ. ಅದರಲ್ಲೂ ಈ ಥರ ಡ್ರೆಸ್ ಹಾಕಬೇಕು ಅಂದರೆ ಅವಳಿಗೆ ತುಂಬ ಕಿರಿಕಿರಿ ಮಾಡ್ಕೊಳ್ತಾಳೆ. ಆದರೆ ಇವತ್ತು ತುಂಬ ಸೈಲೆಂಟಾಗಿ ರೆಡಿ ಮಾಡಿಸ್ಕೊಂಡ್ಳು. ಯಾವುದೇ ರೀತಿ ನನಗೆ ಹಿಂಸೆ ಕೊಡಲಿಲ್ಲ ಅವಳು. ಚೆನ್ನಾಗಿ ರೆಡಿ ಆದಳು, ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ನೀವು ನೋಡ್ಬೋದು ಫೋಟೋದಲ್ಲಿ. ಅದೇ ರೀತಿ ಟೀಚರ್ಸ್ ಕೂಡ ಮಕ್ಕಳ ಜೊತೆ ಫೋಟೋನ ತೆಗೆಸ್ಕೊಂಡ್ರು. ಎಲ್ಲ ಟೀಚರ್ಸು ಕೂಡ ಮಕ್ಕಳ ಜೊತೆ ಫೋಟೋ ತೆಗೆಸ್ಕೊಂಡ್ರು. ಮಕ್ಕಳಿಗೂ ಕೂಡ ತುಂಬ ಖುಷಿ ಆಯಿತು. ಯಾಕೆಂದರೆ ನಮ್ಮ ಟೀಚರ್ಸ್ ಜೊತೆ ನಾನು ಫೋಟೋ ತೆಗೆಸ್ಕೊಂಡೆ ಅಂತ ಅವರು ತುಂಬ ಖುಷಿಪಟ್ಟರು. ಮಕ್ಕಳು ಯಾವ ರೀತಿ ರೆಡಿ ಆಗಿದ್ರು ಅದೇ ರೀತಿ ಕೂಡ ಪೇರೆಂಟ್ಸ್ ಕೂಡ ರೆಡಿ ಆಗಿದ್ರು. ನೀವು ನೋಡ್ಬೋದು ವಿಡಿಯೋದಲ್ಲಿ. ಮಕ್ಕಳಿಗೆ ತುಂಬ ಪೇಷನ್ಸ್ ಇದೆ ಅಂತಲೇ ಹೇಳ್ಬೋದು. ಅವರು ರೆಡಿ ಆಗೋದಲ್ದಲೆ ಅವ್ರ ಅಮ್ಮನೂ ಕೂಡ ರೆಡಿ ಆಗೋವರೆಗೂ ಅವರು ಪೇಷನ್ಸಿಂದ ಕಾಯ್ದಿದ್ದಾರೆ. ಈ ಸಲ ಮಾತ್ರ ಸ್ಕೂಲಲ್ಲಿ ಎಲ್ಲ ಪೇರೆಂಟ್ಸ್ ಕೂಡ ಪ್ರೋಗ್ರಾಮ್ ಮುಗಿಯೋವರೆಗೂ ಇದ್ದರು. ಅಂಬರಗೆ ತುಂಬ ಇಷ್ಟವಾದ ಟೀಚರ್ ಅಂದರೆ ಲಾವಣ್ಯ ಮ್ಯಾಮ್. ಅವಳು ಡೈಲಿ ಮನೇಲಿ ಹೇಳ್ತಾನೆ ಇರ್ತಾಳೆ, ನನಗೆ ಲಾವಣ್ಯ ಮ್ಯಾಮ್ ಅಂದರೆ ತುಂಬ ಇಷ್ಟ ಅಂತ. ಅವ್ರ ಜೊತೆ ಕೂಡ ಅವಳು ಫೋಟೋ ತೆಗೆಸ್ಕೊಂಡ್ರು. ನೀವು ಈ ಫೋಟೋದಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅವ್ರ ಸ್ಮೈಲ್ ಅಂತ. ಯಾವಾಗಲೂ ಅಷ್ಟೇ ಅವರು ಮಕ್ಕಳಿಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ತುಂಬ ಖುಷಿ ಆಗುತ್ತೆ. ನಾವು ಕೂಡ ಸ್ಕೂಲಿಗೆ ಹೋದಾಗ ಅಂಬರ ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಾವು ಯಾವುದೇ ಕ್ವಶನ್ ಕೇಳಿದ್ರೂ ಕೂಡ ತುಂಬ ಪೇಷನ್ಸಿಂದ ಆನ್ಸರ್ ಮಾಡ್ತಾರೆ. ಟೀಚರ್ಸ್ ಕೂಡ ನಮ್ಮ ಕೈಲಿ ಚೆನ್ನಾಗಿ ಮಾತಾಡೋದ್ರಿಂದ ನಮಗೂ ಕೂಡ ಯಾವುದೇ ಪ್ರೋಗ್ರಾಮಿಗೆ ಕರೆದ್ರು ಅವರು ನಮಗೆ ಹೋಗಬೇಕು ಅಂತ ನಮಗೂ ಕೂಡ ಅನಿಸುತ್ತೆ. ಯಾವ ಪ್ರೋಗ್ರಾಮ್ನೂ ನಮಗೆ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಆಗೋದಿಲ್ಲ. ಈ ವಿಡಿಯೋದಿಂದ ನಿಮಗೆ ತುಂಬ ಹೆಲ್ಪ್ ಆಗ್ಬೋದು. ಈಗ ನರ್ಸರಿ LKG UKG ಓದ್ತಿರೋ ಮಕ್ಕಳಿಗೆ ನೆಕ್ಸ್ಟ್ ಇಯರ್ ನೀವು ಯಾವ ರೀತಿ ಡ್ರೆಸ್ ಮಾಡಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಅದ್ರ ಜೊತೆಗೆ ಮಣ್ಣಿನ ಮಡಿಕೆ ಮೇಲೆ ಯಾವ ರೀತಿ ನೀವು ಡೆಕೋರೇಷನ್ ಮಾಡಬೇಕು ಅಂತಲೂ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಅಂಬರ ಎನ್ಗೌಡ 5 years old UKG Radiant Kids. I am Radhe. Jai